ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಸಮರ ಸಾರಿದೆ. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ಕ್ರಮ ಖಂಡಿಸಿ ಬಿಜೆಪಿಯಿಂದ ಈ ಪ್ರೊಟೆಸ್ಟ್. ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ರಸ್ತೆ ತಡೆದು ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯಾದ್ಯಂತ 1 ಗಂಟೆಗಳ ಕಾಲ ರಸ್ತೆ ತಡೆದು ಹೋರಾಟ. ಎಲ್ಲೆಡೆ ಗುಂಡಿ ಬಿದ್ದು ಹೋಗಿದೆ ರಸ್ತೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತಹ ವಿಪಕ್ಷ ಈಗ ರಾಜ್ಯಾದ್ಯಂತ 1 ಗಂಟೆಗಳ ಕಾಲ ರಸ್ತೆ ತಡೆದು ಹೋರಾಟ ನಡೆಸೋದಕ್ಕೆ ಮುಂದಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ರಸ್ತೆ ತಡೆದು ಪ್ರತಿಭಟನೆ. ಬಿಜೆಪಿಯಿಂದ ರಾಜ್ಯಾದ್ಯಂತ ಸಮರ. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ಕ್ರಮ ಖಂಡಿಸಿ ಈ ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು ಬಿಜೆಪಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಜೊತೆಗೆ ರಾಜ್ಯಾದ್ಯಂತ ಕೂಡ ಬಿಜೆಪಿಯಿಂದ ಈ ಸಮರ ನಡೆಯಲಿದೆ. ಎಲ್ಲಿ ನೋಡಿದ್ರೂ ಕೂಡ ಗುಂಡಿ ಬಿದ್ದು ಹೋಗಿದೆ ರಸ್ತೆ. ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ನಿಲ್ತಾ ಇಲ್ಲ. ನೀರು ಎಲ್ಲಿ ಇದೆ, ಗುಂಡಿ ಎಲ್ಲಿದೆ, ರಸ್ತೆಗೆ ಯಾವುದು ಒಂದು ಗೋಚರವಾಗ್ತಾ ಇಲ್ಲ. ಬೇಸತ್ತು ಹೋಗಿದ್ದಾರೆ ಜನ, ಆಕ್ರೋಶ ಹೊರಹಾಕ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ವಿಪಕ್ಷಗಳು ಕೂಡ ಇದನ್ನೇ ಅಸ್ತ್ರ ಆಗಿಸ್ಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರಿರುವಂಥದ್ದು. TV9 ಕೂಡ ಏನ್ ರೋಡ್ ಗುರು ಎನ್ನುವಂತಹ ಅಭಿಯಾನ ನಡೆಸ್ತು. ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳ ಅನಾವರಣ ಮಾಡ್ತು. ಈಗ ಅಲ್ಲಲ್ಲಿ ಕೆಲಸಗಳಾಗ್ತಾ ಇದೆ ನಿಜ, ಆದರೆ ಇನ್ನೂ ಹಲವು ಕಡೆಗಳಲ್ಲಿ ಗುಂಡಿ ಬಿದ್ದ ರಸ್ತೆಗಳ ಹಾಗೆ ಇದೆ. ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಅವ್ಯವಸ್ಥೆ ಆಗರ ಆಗಿದೆ ರಸ್ತೆಗಳು. ಅಪಘಾತಗಳಿಗೂ ಕೂಡ ಕಾರಣಗಳಾಗ್ತಾ ಇದೆ. ಹಾಗಾಗಿ ಇದನ್ನ ಅಸ್ತ್ರ ಆಗಿಸ್ಕೊಂಡಂತಹ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ಕ್ರಮವನ್ನು ಖಂಡಿಸಿ ಈ ಪ್ರೊಟೆಸ್ಟ್ಗೆ ಇಳಿದಿದೆ ವಿಪಕ್ಷ. ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಪ್ರೊಟೆಸ್ಟ್ ನಡೆಯುತ್ತೆ.